ನಾನು ಯಾರ್ದು ಹೆಸರು ಹೇಳ್ದಿಲ್ಲ, ಹೆಸರು ಹೇಳಿದ್ರೆ ಅದು 10 ನಿಮಿಷ ಆಗ್ತದೆ. ನೋಡಿ, ನಾನು ನಿಮಗೆ ಹೇಳ್ದೇನೆ, ನಮ್ಮ ವೇದವಾಸ್ ನಮ್ಮ MLA ಹೇಳಿದರು, 59 ವರ್ಷ ಆಯಿತು ಕರ್ನಾಟಕ ಬಿಟ್ಟು, 10 ವರ್ಷ ಬೊಂಬೈಯಲ್ಲಿ, 49 ವರ್ಷ ದುಬೈಯಲ್ಲಿ, ಈಗಲೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಿನ್ನೆ. ಈ ವೇದಿಕೆ 4 ಥರದ ಗಣ್ಯರಿಗೆ ಮಾತ್ರ ಸಿಗುವುದು. ಅದರಲ್ಲಿ 2 ಟೆಂಪರರಿ, 2 ಪರ್ಮನೆಂಟ್. ಅದು ಟೆಂಪರರಿ ಯಾರು? ಒಂದು ರಾಜಕಾರಣಿಗಳು, ಮತ್ತೊಂದು ಸ್ಪಾನ್ಸರ್ಶಿಪ್, ಯಾರು ಆರ್ಥಿಕ ಸಹಾಯ ಮಾಡ್ತಾರೆ ಅವರಿಗೆ ಈ ವೇದಿಕೆ ಟೆಂಪರರಿ. ಆ MLA ಪೊಸಿಷನ್ ಇರುವಾಗ, MLC ಪೊಸಿಷನ್ ಇರುವಾಗ ಮಾತ್ರ. ಮತ್ತು ಸ್ಪಾನ್ಸರ್ಶಿಪ್ ಕೊಟ್ಟವ್ರಿಗೆ ಕೊಟ್ಟರೆ ಮಾತ್ರ. ಮತ್ತು 2 ಪರ್ಮನೆಂಟ್ ಯಾರು? ಒಂದು ಕಲಾವಿದರು, ಮತ್ತೊಂದು ಧರ್ಮಗುರುಗಳು. ಅದು ಯಾರೇ ಆಗ್ಬೋದು, ಮೌಲಾನ ಆಗ್ಬೋದು, ಸ್ವಾಮೀಜಿ ಆಗ್ಬೋದು, ಅಥವಾ ನಮ್ಮ ಗುರುಗಳು, ಚರ್ಚ್ ಗುರುಗಳು, ಅವರಿಗೆ ಉಂಟು. ಆದರೆ ಈ 4 ಥರದ ಜನದಲ್ಲಿ ಕಿಸೆಯಲ್ಲಿ ಕೈ ಹಾಕುವುದು ಖಾಲಿ ಒಂದೇ ಥರದ ಜನ, ಅದು ಸ್ಪಾನ್ಸರ್ಸ್. ಬೇರೆ ಎಲ್ಲ ಮರ್ಯಾದೆ, ಸ್ಥಾನಮಾನ, ಗೌರವ ಕೊಟ್ಟು ಹೋಗ್ತಾರೆ. ಏನೇ ಆಗಲಿ, ಇವತ್ತು ನಿನ್ನೆ ಮಾತಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಒಂದು ಕವಿ ಹೇಳ್ತಾನೆ, ಅರಿತು ಮಾತಾಡ್ರೆ ಮಾತೇ ಮುತ್ತು, ಅರಿಯದೆ ಮಾತಾಡ್ರೆ ಮಾತೇ ಮೃತ್ಯು ಎಂಬ ಮಾತಿದೆ. ಅದರಿಂದ ನಾನು ಏನಾದರೂ ಮಾತಾಡಲು ಹೆಚ್ಚು ಕಮ್ಮಿ ಆದರೆ ಕ್ಷಮಿಸಿ. ಇವತ್ತು ಮಾತಾಡಬೇಕಾದ ವಿಷಯ ನಾನು ಮಾತಾಡೋದಿಲ್ಲ ಈಗ, ಯಾಕಂದರೆ ಎಲ್ಲರೂ ಅದೇ ಮಾತಾಡ್ತಾರೆ, ನಿಮಗೆ ಕೇಳಿ ಕೇಳಿ ಸಾಕಾಯ್ತೇನು. ಮತ್ತೊಂದು ಏನು ಹೇಳ್ತಾರೆ ಗೊತ್ತುಂಟ, ಒಂದು ಯು ಕೆನಾಟ್ ಟೀಚ್ ಎ ಫಿಲಾಸಫಿ ಟು ಎ ಹಂಗ್ರಿ ಮ್ಯಾನ್. ಈಗ ಎಲ್ಲರಿಗೆ ಬಡವಾಗಿದೆ. ಒಳ್ಳೆದಾಯ್ತು, ನನಗೆ ಊಟ ಕೊಡುವ ಮುಂಚೆ ನನಗೆ ಹೇಳಿದರು 2 ಮಾತು ಮಾತಾಡಂತ. ಇಲ್ಲಾದರೆ ಇಲ್ಲಿ ಕಾಲಾಂಶ ಅರ್ಧಾಂಶ ಇರುವುದಿಲ್ಲ, ಎಲ್ಲ ಹೋಗ್ತಾರೆ ಊಟ ಮಾಡಿದ ಮೇಲೆ. ಎಷ್ಟು ಗಂಟೆ ಕೂತ್ಕೊಳ್ಳೋಕೆ ಆಗ್ತದಾ? ಇಲ್ಲ. ಆದ್ದರಿಂದ ಈ ನಮ್ಮ KP ಮಂಜುನಾಥ್ ಸರ್ನವರು ನಮಗೆ ಒಂದು ಸರ್ವೋತ್ತಮಣ್ಣನಿಗೆ 2004 ಗುರುತು ಉಂಟು, 21 ವರ್ಷ, ನನಗೆ 9-10 ವರ್ಷದಿಂದಲೇ. ಹೀಗೆ ಪ್ರೋಗ್ರಾಮಲ್ಲಿ ಬಂದೆಲ್ಲ ನನ್ನ ವಿಷಯ ಕೇಳಿ ನನಗೆ ಆಹ್ವಾನಿಸಿದ್ರು. ಅದಕ್ಕೆ ನಾನು ಏನು ಹೇಳಿದೆ ಗೊತ್ತುಂಟ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಪರಿಚಿತರಾಗಿ ನಮ್ಮ ಜೀವನದಲ್ಲೊಮ್ಮೆ ಬಂದು ಶಾಶ್ವತವಾಗಿ ಕೊನೆಯವರೆಗೂ ಇರುವ ಸುಂದರವಾದ ಸಂಬಂಧವೇ ಸ್ನೇಹ, ಗೆಳೆತನ, ಮಿತ್ರತ್ವ. ಈ ರೀತಿ ನನ್ನ ಗೆಳೆಯರಾದ KP ಮಂಜುನಾಥ್ನವರು ಇಂತಹ ಕಾರ್ಯಕ್ರಮಕ್ಕೆ ಬರಬೇಕು, ನಿಮಗೊಂದು ಪ್ರಶಸ್ತಿ ಕೊಡ್ತೇನೆ ಅಂತ ಅವಾಗಲೇ ನಾನು ನಿರಾಕರಿಸಲಾಗ್ತದಾ? ಇಲ್ಲ. ಆದ್ದರಿಂದ ಗೆಳೆಯರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನೋಡಿ, ಮಹಾಭಾರತದಲ್ಲಿ ಕೂಡ ಹೇಳ್ತಾರೆ, ಗೆಳೆಯರ ಬಳಗ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಗೆಳೆಯರೇ ಇಲ್ಲದವರು ಏಕಾಂಗಿಯಾಗಿ ಬಿಡ್ತಾರೆ. ಮಹಾಭಾರತದ ಕೌರವ ಮತ್ತು ಕರ್ಣನ ಮಧ್ಯೆ ಏರ್ಪಟ್ಟಂತಹ ಸ್ನೇಹ ಉಲ್ಲೇಖನವಾದದು. ಪಾಂಡವರ ಪಕ್ಷ ಸೇರುವೆ ಆದರೆ ನಿನ್ನನ್ನು ಹಸ್ತಿನಾಪುರದ ಚಕ್ರವರ್ತಿಯನ್ನಾಗಿ ಮಾಡುವ ಎಂಬ ಕೃಷ್ಣನ ಲಂಚ ಮಿತ್ರದ ಮಾತಿಗೂ ಕರ್ಣ ನಿರ್ಧಾರ ಮನೆಯಲಿಲ್ಲ. ಉಪ್ಪದಿಂದ ಮನೆಗೂ ನಂಬಿದ ಮಿತ್ರನಿಗೂ ದ್ರೋಹ ಬಗೆಲಾರೆಂದು ಪರಿಶುದ್ಧವಾದ ಮಿತ್ರತ್ವವನ್ನು ಪ್ರತಿಪಾದಿಸ ಕರ್ಣ ನಿರ್ಧಾರವಾಗಿತ್ತು. ಕರ್ಣನನ್ನೆಲ್ಲರೂ ಸೂತ್ರಪುತ್ರ ಎಂದು ಹೇಳಿಸಿದಾಗ ತನ್ನ ಮಿತ್ರತ್ವದ ಪ್ರತಿಷ್ಠೆಯ ಪ್ರತೀಕವಾಗಿ ಕರ್ಣನು ಅಂಗರಾಜನಾಗಿ ಘೋಷಿಸುತ್ತಾನೆ ದುರ್ಯೋಧನ. ಕರ್ಣನ ಅವಸಾನವಾದಾಗ ಕೌರವ ದುಃಖದಿಂದ ವಿಲಿವಿಲಿ ಒದ್ದಾಡ್ತಾನೆ, ಕಣ್ಣೀರ ಹೊಳೆನೇ ಸುರಿಸ್ತಾನೆ. ಇದಕ್ಕೆ ಹೇಳಿದು ನಿಜವಾದ ಮಿತ್ರತ್ವ, ನಿಜವಾದ ಸ್ನೇಹ, ನಿಜವಾದ ಗೆಳೆತನ. ಅದು ನಮ್ಮ ಮತ್ತು KP ಮಂಜುನಾಥರು ನಿಜವಾದ ಗೆಳೆತನ ಇದೆ. ಆದ್ದರಿಂದ ನಾನು ಇವತ್ತು ಬಂದೇನೆ. ಆದರೆ ನನ್ನ ವಿಷಯದಲ್ಲೊಂದು ಮಾತಾಡಲಿಕ್ಕೆ ಇಚ್ಛೆ ಬಿಡ್ತೇನೆ. ನೋಡಿ, ಶ್ರೀರಾಮಚಂದ್ರನ ರಾಷ್ಟ್ರಪ್ರೇಮದ ದೃಷ್ಟಾಂತೊಂದು ಹೀಗಿದೆ. ರಾವಣನನ್ನು ಸೋಲಿಸಿ ಲಂಕೆಯನ್ನು ಗೆದ್ದು ತನ್ನ ಸ್ವದೇಶಕ್ಕೆ ಹಿಂತಿರುಗುವಾಗ ಭ್ರಾತ ಲಕ್ಷ್ಮಣನು ಲಂಕೆಯ ಸಂಪತ್ತು ಸಮೃದ್ಧಿಯನ್ನು ಮರಳು ಹೋಗಿ ಅಣ್ಣ ರಾಮಚಂದ್ರ ಹೇಳ್ತಾನೆ, ಅಣ್ಣ, ಇಷ್ಟು ಸಂಪತ್ತು ಸುಂದರವಾದ ದೇಶವನ್ನು ಬಿಟ್ಟು ನಮ್ಮ ದೇಶಕ್ಕೆ ಹಿಂತಿರುಗಬೇಕಾ ಅಂತ. ಆವಾಗ ಶ್ರೀರಾಮಚಂದ್ರನು ಉತ್ತರವಾಗಿ ಹೇಳ್ತಾನೆ, ಅಪಿ ಸ್ವರ್ಣಮಯ ಲಂಕೆ ನಮಯ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ಅರ್ಥಾತ್ ಸ್ವರ್ಣಮಯವಾದ ಲಂಕೆಯಿಂದ ನಾನು ಆಕರ್ಷಿತನಾಗಲಿಲ್ಲ, ಹೆತ್ತ ತಾಯಿ ಹುಟ್ಟಿದವನು ನನಗೆ ಸ್ವರ್ಗಕ್ಕಿಂತಲೂ ಮಿಗಿಲು, ನಿಷ್ಕಪಟವಾದ ನಿಶ್ಚಲ ದೇಶ ನನಗೆ ಪ್ರಿಯವಾದದ್ದು. ಅದೇ ರೀತಿ ನಾನು 59 ವರ್ಷ ಕರ್ನಾಟಕ ಬಿಟ್ಟು ಹೊಟ್ಟೆಪಾಡಿಗೆ ಹೊರದೇಶಕ್ಕೆ ಹೋದರೂ ನನಗೂ ನನ್ನ ಹೆತ್ತ ತಾಯಿ ಹುಟ್ಟಿದ ಮಣ್ಣು ಪ್ರಿಯವಾದ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ 2 ಮಾತುಗಳನ್ನು ಆಡ್ತಾ ಇದ್ದೇನೆ. ನೋಡಿ, ಮನುಷ್ಯನ ಜೀವನ ಅವರು ಹೇಳಿದರು, ಹುಟ್ಟು ಸಾವನ ನಡುವಿನ ಮಾತ್ರ. ಅದಕ್ಕೆ ಹೇಳಿದು, ಕಣ್ಣರೆಪ್ಪೆ ತೆರೆದರೆ ಜನನ, ಶಾಶ್ವತವಾಗಿ ಮುಚ್ಚಿದರೆ ಮರಣ. ಈ ಕಣ್ಣರೆಪ್ಪೆ ತೆರೆದು ಮುಚ್ಚುವ ನಡುವಿನ
ಕ್ಷಣಗಳೇ ಜೀವನ. ಈ ಕ್ಷಣಗಳು ಸಂತೋಷವಾಗಲಿ, ಸಾರ್ಥಕವಾಗಲಿ. ಸಾರ್ಥಕವಾಗಬೇಕಾದ್ರೆ ನಮ್ಮ ಮಂಜುನಾಥ್ನವ್ರು ಮಾಡುವಂಥ ಕೆಲಸವನ್ನು ಮಾಡಬೇಕು. ಸಮಾಜವನ್ನು ಒಗ್ಗಡಿಸ್ತಾರೆ, ಎಲ್ಲರೂ ನಾವು ಸೇರ್ತೇವೆ. ನೋಡಿ, ಇಂತಹ ಕಾರ್ಯಕ್ರಮ ಬಂದರೆ ನಮಗೆ ಎಷ್ಟು ಪರಿಚಯವಾಗ್ತದೆ. ಇವತ್ತು ಇಲ್ಲಿ ವೇದಿಕೆ ಮೇಲೆ ಕೂತಿಕೊಂಡವರು ಅಪರಿಚಿತರಾಗಿದ್ದರು, ಈಗ ಪರಿಚಿತರು. ಕೆಲವರು ಅದರಲ್ಲಿ ಚಿರಪರಿತರಾಗಲಿಕ್ಕೆ ಸಾಧ್ಯ ಉಂಟು. ನೋಡಿ, ಹುಟ್ಟಿದ ಮನುಷ್ಯ ಸಾವು ನಿಶ್ಚಿತ. ಸಾವು ಉಂಟಂತ ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಕೂತ್ಕೊಳ್ಕಾಗ್ತದ? ಇಲ್ಲ. ಅದಕ್ಕೊಂದು ಕವಿ ಹೇಳ್ತಾನೆ, ಮರ ಗಿಡಗಳು ಉಂಟು, ಇದು ಸಿಟಿ ಇಡಬೇಡಿ, ಊರಿನಲ್ಲಿ ಮರ ಗಿಡ, ಆ ಮರ ಗಿಡಗಳನ್ನು ಕತ್ತರಿಸಿ ಕುರ್ಸಿ, ಬೆಂಚು, ಮತ್ತೆಂಥದ್ದು ಹೇಳ್ತಾರೆ, ಬಾಗಿಲು, ಕಿಟಕಿ, ಏನೇನೋ ಮಾಡ್ತಾರೆ. ಅದಕ್ಕೆ ಅವರು ಒಂದು ಕವಿ ಹೇಳ್ತಾನೆ, 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಬಿದ್ದಿತ್ತು 100 ವರ್ಷ, ಆದರೆ 16 ವರ್ಷ ಆಳಿ ಬಾಳಿದ ಅರಸ ಹೆಣವಾಗಿ ಉಳಿದಿಲ್ಲ 3 ದಿವಸ. ಮರೆಯದರೂ ಈ ಎಲ್ಲರ ನಮ್ಮ ಜೀವ ಮರಳಿ ಮಣ್ಣಿಗೆ ಹೋಗಲಿದೆ, ಸಾವಿಲ್ಲದನ್ನು ಯಾರೆಂದು ನೀನೊಮ್ಮೆ ತೋರಿಸಯ್ಯ ಅಂತ ಹೇಳ್ತಾರೆ. ಮನುಷ್ಯನ ಜೀವನದಲ್ಲಿ 2 ಪ್ರಾಮುಖ್ಯ ವಾಸ್ತವಗಳಿದೆ. ಯಾವುದದು ಗೊತ್ತುಂಟ ನಮಗೆ? ಯೋಗ ಮತ್ತು ಯೋಗ್ಯತೆ. ಹಲವರಲ್ಲಿ ಅನುಭವಿಸುವ ಯೋಗ ಇರ್ತದೆ, ಆದರೆ ಯೋಗ್ಯತೆ ಇರುವುದಿಲ್ಲ. ಇನ್ನು ಕೆಲವರಲ್ಲಿ ಯೋಗ್ಯತೆ ಇರ್ತದೆ, ಆದರೆ ಯೋಗ ಇರುವುದಿಲ್ಲ. ಇದು ಮನುಷ್ಯನ ಜೀವನ. ನೋಡಿ, ಇವತ್ತು ಇಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಒಟ್ಟಾಗ್ತಾರೆ. ಸೌಹಾರ್ದತೆ, ಜಾತಿ ಮತ ಭೇದ ಏನಿಲ್ಲ, ಎಲ್ಲರೂ ಒಂದೇ ಮಾನವ ಜಾತಿ ಹುಟ್ಟಿದವರು. ಅದಕ್ಕೆ ಸರ್ವಜ್ಞ ಏನು ಹೇಳಿದ್ರು ಗೊತ್ತುಂಟ? ಜಾತಿಹೀನನ ಮನೆಯ ಜ್ಯೋತಿತ, ಹೀನವೇ ಜಾತಿ ವಿಜಾತಿ ಎನ್ನಬೇಡ, ಆ ದೇವನೊಲಿಸಿದಾತನೇ ಜಾತ ಸರ್ವಜನ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ಜಲವು, ಸುಡುವಾಗ್ನಿ ಒಂದೇ ರೀತಿರಲು, ಈ ನಡುವೆ ಕುಲ ಜಾತಿ ಎತ್ತಣದು ಸರ್ವಜನ ಅಂತ ಹೇಳ್ತಾನೆ. ಅಂದರೆ ಅವರು ಕೂಡ ಹೇಳ್ತಾರೆ ಜಾತಿ ಭೇದ ಇಲ್ಲ ಅಂತ. ಬಸವಣ್ಣನವರ ತತ್ವ ಮತ್ತು ಗುರುನಾರಾಯಣರ ತತ್ವ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಯಾಕೆ ಹೇಳ್ತಾನೆ ಇದು ಒಂದೇ ಜಾತಿ ಅಂದರೆ? ನೋಡಿ, ದೇವರಿಗೆ ನನ್ನ ಹೆಸರು ಫ್ರಾಂಕ್ ಫೆರ್ನಾಂಡಿಸ್ ಅಂತ. ನನ್ನ ತಂದೆ ತಾಯಿಯವರಿಗೆ ನಾನು ಮಗ, ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ, ತಂಗಿಯರಿಗೆ ಅಣ್ಣ, ಸೋದರಿ, ಅಣ್ಣ ಏನೇ ಆಗಲಿ, ಬಾವ, ಮಾಮ, ಬೇರೆ ಬೇರೆ ಹೆಸರು. ಯಾರು ನಾನು ಅವನೇ, ಒಂದೇ ಹೆಸರು ಬೇರೆ ಬೇರೆ. ಅದೇ ರೀತಿ ಈಗ ನಾನು ನಿಮ್ಗೆ ಕೇಳ್ತೇನೆ, ಕೃಷ್ಣ ಯಾರು? ಕೃಷ್ಣ ದೇವರು. ಈಶ್ವರ ಯಾರು? ದೇವರು. ಅಲ್ಲ ಯಾರು? ದೇವರು. ನಮ್ಮ ಯೇಸು ಯಾರು? ದೇವರು. ಎಂದರೆ ಎಲ್ಲರೂ ಹೇಳೋದು ದೇವರು, ಬೇರೆ ಬೇರೆ ನಾಮಗಳು. ಅಂದ್ರೆ ಯಾವಾಗಲೂ ನಾವು ಜಾತಿ ಮತದಲ್ಲೇ ಗೊಂದಲ ನಡೆಸಬಾರ್ದು. ಗೊತ್ತಾಯ್ತಲ್ವಾ? ಕಾಲದಲ್ಲೂ ಅನಾದಿ ಕಾಲದಲ್ಲೂ ಜನಜೀವನ ಮಾತ್ರ ಅಲ್ಲದೆ ಇಡೀ ಸಮಾಜವನ್ನೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಭಾವಿತಗೊಳಿಸುವ ವಿಷಯಗಳು 3. ಒಂದು ಧರ್ಮ, 2ನೇದು ವಿಜ್ಞಾನ, 3ನೇದು ರಾಜಕಾರಣ. ಇದರಲ್ಲಿ ಧರ್ಮ ಪ್ರಥಮವಾದದ್ದು. ಈ ಧರ್ಮದಗೋಸ್ಕರ ಗೊಂದಲವನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಸೌಹಾರ್ದತೆಯಿಂದ ಸಹೋದರಾಗಿ ಜೀವನ ನಡೆಸಬೇಕಂತ ನಾನು ಎಲ್ಲರ ಹತ್ರ ವಿನಂತಿಸುತ್ತೇನೆ. ನೋಡಿ, ನಾವೆಲ್ಲರೂ ಒಂದೇ ಮಾನವ ಜಾತಿಗೆ ಹುಟ್ಟಿದವರಂತ ಅನುಭವ ಆಗುವಾಗ ನಮ್ಮ ಸಮಾಜದ ಹಾಗೂ ದೇಶದ ಅಭಿವೃದ್ಧಿ ಖಚಿತ. ನಮಗೆ ಬೇಕಾದದ್ದು ಜಾತಿ ಮತ ಧರ್ಮ ಅಲ್ಲ. ನಮಗೆ ಬೇಕಾದದ್ದು ಏನು? ಪ್ರೀತಿ, ನೀತಿ, ನ್ಯಾಯ, ಜ್ಯೋತಿ. ಯಾವ ಮಗು ಹುಟ್ಟುವಾಗ ಇದೇ ಜಾತಿಯಲ್ಲಿ ಹುಟ್ಟಬೇಕಂತ ಅರ್ಜಿ ಆಗ್ತದಾ? ಇಲ್ಲ. ಯಾವ ಮಗು ಹುಟ್ಟುವಾಗ ಕೈಯಲ್ಲಿ ಕುರಾನ್ ಅಥವಾ ಬೈಬಲ್ ಅಥವಾ ಗೀತೆಯನ್ನು ಹಿಡಿಸ್ಕೊಂಡು ಹುಟ್ಟುತ್ತದಾ? ಯಾವ ಮಗು ಹುಟ್ಟುವಾಗ ಇದು ಜನಿವಾರ, ಶಿವದಾರ, ವಿಭೂತಿ, ನಾಮ ಹಾಕಿ ಹುಟ್ಟುತ್ತದಾ? ಇಲ್ಲ. ಎಲ್ಲರೂ ಬರುವುದು ಖಾಲಿ ಕೈಯಲ್ಲಿ, ಹೋಗುವುದು ಖಾಲಿ ಕೈಯಲ್ಲಿ. ಆದ್ದರಿಂದ ಹೊಗೆಯಾದರೂ ಆದೀತು, ಈ ಜಾತಿ ಹಾಗೆ ನಮಗೆ ಬೇಡ. ಈ ಪ್ರಪಂಚದಲ್ಲಿ ಯಾರು ಶ್ರೇಷ್ಠರು ಅಲ್ಲ, ಯಾರು ಕನಿಷ್ಠರು ಅಲ್ಲ. ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ವೈಶಿಷ್ಟ್ಯಗಳು ಇರ್ತದೆ. ಆದ್ದರಿಂದ ಯಾರಿಗೂ ಯಾರನ್ನು ಹೋಲಿಸದೆ ಎಲ್ಲರನ್ನೂ ನಾವು ಗೌರವಿಸೋಣ ಅಂತ ಹೇಳ್ತಾ ಕೊನೆಗೊಂದು ಹೇಳ್ತೇನೆ. ನೋಡಿ, ಯಾವಾಗಲೂ ಅವ್ರು ಹೇಳಿದ್ರು, ನಾವು ಸಹಾಯ ಮಾಡ್ತೇವೆ, ನಾವು ಏನಾದರೂ ಬೇಕಾದರೂ ಕೊಡ್ತೇವೆ, ಹೋಗ್ತೇವೆ, ಬರ್ತೇವೆ. ಆದರೆ ಅವರಿಂದ ನಮಗೆ ಮರು ಸಿಗ್ತದಂತ ನಾವು ಎಣಿಸಬಾರ್ದು. ಅದಕ್ಕೊಂದು ಕವಿ ಹೇಳ್ತಾನೆ, ಪ್ರೀತಿಯ ನಿತ್ತವರಿಗೆ ಮರುಪ್ರೀತಿ ದೊರಕದಿರುವಾಗ ಬೇಸರವಾಗುವುದು ಸಹಜ,
ಆದರೆ ನಮ್ಮ ಪ್ರೀತಿ ನಿಷ್ಕಾಮವಾಗಿರಬೇಕು. ನೀಡುವುದರಲ್ಲಿರುವಂತಹ ಸುಖ ಪಡೆಯುವುದರಲ್ಲಿರುವುದಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ಯಾವುದು ಶಾಶ್ವತವಲ್ಲ ಮಾತನ್ನು ಮರೆಯಬಾರದು. ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಎಲ್ಲರ ಒಟ್ಟಿಗೆ ಕೂಡಿ ಹೊಂದಿ ಬಾಳುವುದೇ ಈ ಬಾಳುವ ಕಲೆ. ಈ ಬಾಳುವ ಕಲೆಯನ್ನು ನಾವು ಕಲಿಯಬೇಕು. ಬಾವಿ ತನ್ನ ನೀರನ್ನು ತಾನೆಂದು ಕುಡಿದಿಲ್ಲ, ಮರ ತನ್ನ ಹಣ್ಣನ್ನು ತಾನೆಂದು ತಿಂದಿಲ್ಲ, ಹಸು ತನ್ನ ಹಾಲನ್ನು ತಾನೆಂದು ಸವಿದಲೆಂಬ ಮಾತು ದಿಟ್ಟವಾಗಿರುವಾಗ ಈ ಪ್ರಪಂಚದಲ್ಲಿ ಎಷ್ಟು ಹಂಚಿದ್ರು ಕಡಿಮೆ ಆಗುದಷ್ಟು ಪ್ರೀತಿ ಒಂದೇ. ಪ್ರೀತಿ ಇಲ್ಲದ ಬಾಳು ಪರಿಮಳವಿಲ್ಲದ ಹೂವಿನಂತೆ, ಗುರಿ ಇಲ್ಲದ ಜೀವನ ಗರಿಯಿಲ್ಲದ ಹಕ್ಕಿಯಂತೆ. ಅದರಿಂದ ಬೆನ್ನ ಹಿಂದೆ ಗುರು, ಕಣ್ಣ ಮುಂದೆ ಗುರಿ ಬೇಕೇ ಬೇಕು. ಕೊನೆಗೆ ಇದು ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆ ಹೇಳಿದಾನೆ, ಕರ್ಮಣ್ಯೇ ವಾದಿಕರಷ್ಟೇ ಮಾ ಫಲೇಸು ಕದಾಚನಂ. ಅಂದರೆ ಕರ್ಮ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ಮತ್ತು ಅಧಿಕಾರ, ಫಲಾಪೇಕ್ಷಿಸಬಾರ್ದು. ನಾವು ಮಾಡಿದ ಪರಿಶ್ರಮಕ್ಕೆ ಆ ಭಗವಂತನು ಫಲ ಕೊಟ್ಟೇ ಕೊಡ್ತಾನೆ. ಅದರಿಂದ ಇವತ್ತು ನಮ್ಮ KP ಮಂಜುನಾಥರು ಮಾಡಿದ ಪರಿಶ್ರಮಕ್ಕೆ ಆ ಭಗವಂತನು ಫಲ ಕೊಟ್ಟೇ ಕೊಡ್ತಾನೆ, ಅದು ಖಂಡಿತ. ಮತ್ತೊಂದು ಋಗ್ವೇದಲ್ಲಿ ಹೇಳ್ತಾರೆ, ಯಾರೇ ಆಗಲಿ ಏನೇ ಆಗಲಿ ಒಂದು ಒಳ್ಳೆಯ ವಿಷಯಗಳು ಎಲ್ಲಿಂದಾದರೂ ಬರಲಿ ಅದನ್ನು ನಾವು ಸ್ವಾಗತಿಸೋಣ. ಅನೋ ಭದ್ರ ಕಥಾವು ಯಾಂತು ವಿಶ್ವತ್ತಮ್ ಅಂತ ಹೇಳ್ತಾರೆ. ಇದರಿಂದ ಇನ್ನು ಕೊನೆಗೆ ನಾನು ಹೆಚ್ಚು ಮಾತಾಡಬಹುದಿಲ್ಲ, ಹೇಗೆ ಎಲ್ಲರಿಗೂ ಮಾತಾಡ್ತಾರೆ. ನಾನು ಇನ್ನು ಹೆಚ್ಚು ಮಾತಾಡಿ ಒಳ್ಳೆಗಾಗಲಿಕ್ಕಿಲ್ಲ. ಇನ್ನು ಕೊನೆಗೆ ಒಂದು ವಿಷಯ ಹೇಳ್ತಾನೆ, ನನಗೆ ಇಲ್ಲಿ ನಿಂತು 2 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂಥ KP ಮಂಜುನಾಥ್ ಮತ್ತೆಲ್ಲ ಸಂಘಟಕರಿಗೂ, ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ, ಇಲ್ಲಿ ಸಭೆಯಲ್ಲಿ ಸೇರಿದ ನಿಮ್ಮೆಲ್ಲರೂ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದವರಿಗೆ ನಿಮಗೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಕೊನೆಗೆ ವಿನಾ ದೈನ್ಯನ ಜೀವನಂ ಅನಾಯಸೇನ ಮರಣಂ ಎಂಬ ಮಾತಿನಂತೆ ಆರೋಗ್ಯದಿಂದ ಬಾಳಿ, ಯಾರಲ್ಲೂ ಕಾಡಿ ಬೇಡದ, ನೋವಿನಿಂದ ನರಳಿ ಸಾಯದ ಜೀವನವನ್ನು ಪರಮಾತ್ಮನೇ ಇಲ್ಲಿ ನೆರೆದು ನಮಗೆಲ್ಲರಿಗೂ ದಯಪಾಲಿಸು ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.